ಎಲ್ಲಿ ಹುಡುಕಲಿ ಗುರುವೇ ತಿಳಿಯದಾಗಿದೆ, ಎಲ್ಲಿ ಹುಡುಕಿದರಲ್ಲಿ ನಿನ್ನೆಯ ಛಾಯೆ ಇಂದು ಕಾಣದಾಗಿದೆ. ನಿನ್ನ ಸ್ಮರಣೆಯ ಮಾಡಿ ನನಗೆ ಸುಖವು ಇಂದು ಬರದೆ ಹೋಗಿದೆ. ನಿನ್ನ ಧ್ವನಿಯನು ಕೇಳದಿಂದು ಕಿವಿಗಳೆಲ್ಲವೂ ಸೊರಗಿ ಹೋಗಿದೆ. ಎಲ್ಲಿ ಹುಡುಕಲಿ ಗುರುವೇ ತಿಳಿಯದಾಗಿದೆ. ಬರುವನಂತೆ ತನ್ನತನವ ಕಳೆವನಂತೆ, ಕರೆದರಲ್ಲಿ ಬರುವನಂತೆ ತನ್ನತನವ ಕಳೆವನಂತೆ, ಕರದಿ ಜೋಳಿಗೆ ಹಿಡಿದನಂತೆ ನಾಗರಿವನ ಪಾದುಕೆಯಂತೆ, ಮೂರು ಪಟ್ಟೆಯ ಹಣೆಯಲಿಟ್ಟು ಕೇಳುವ ಮುನ್ನ ಹೇಳಿದನಂತೆ. ಎಲ್ಲಿ ಹುಡುಕಲಿ ಗುರುವೇ ತಿಳಿಯದಾಗಿದೆ, ಎಲ್ಲಿ ಹುಡುಕಲಿ ಗುರುವೇ ತಿಳಿಯದಾಗಿದೆ. ಶೈವನಂತೆ ತುಳಸಿ ತೊಟ್ಟ ವೈಷ್ಣವನಂತೆ, ಬಸಿವ ಇಟ್ಟ ಶೈವನಂತೆ ತುಳಸಿ ತೊಟ್ಟ ವೈಷ್ಣವನಂತೆ, ಕಾಳಿ ಕಂಡ ಶಾಂತಿಯನಂತೆ ಹತ್ತು ಮಕ್ಕಳ ತಂದೆಯಂತೆ, ಏನು ಇರದೆಡೆ ಇರುವನಂತೆ ಇರುವುದೆಲ್ಲವೂ ಅವನದಂತೆ. ಎಲ್ಲಿ ಹುಡುಕಲಿ ಗುರುವೇ ತಿಳಿಯದಾಗಿದೆ, ಎಲ್ಲಿ ಹುಡುಕಲಿ ಗುರುವೇ. ಎಲ್ಲರಿಗೂ ಮುಂಜಾನೆ ಶುಭವಂದನೆಗಳನ್ನ ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಭವಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗಮಣಿ ಶರಣರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈ ರೀತಿ ಚಿನ್ಮಯ ಮುದ್ರೆಯಲ್ಲಿ ಕುತ್ಕೊಳ್ಳಿ ಅಥವಾ ಧ್ಯಾನ ಮುದ್ರೆ ಅಂತಾರೆ. ಬೆನ್ನುಹುರಿ ನೇರವಾಗಿರಬೇಕು, ಕುತ್ತಿಗೆ ನೇರವಾಗಿರಬೇಕು. ಈಗ ಓಮ 3 ಸಲ ಓಂಕಾರವನ್ನು ಮಾಡೋಣ. ಓ ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ
ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷಯಮಾಮೃತಾತ್. ಓಂ ಸನಾವವತೋ ಸನೌ ಭುನಕ್ತೋ ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡೂ ಕೈಗಳನ್ನು ಮೇಲ್ಗಡೆ ತೆಗೆದುಕೊಂಡು ಜೋರಾಗಿ ಕೈಗಳನ್ನು ಉಜ್ಜಿ ಕಣ್ಣು ಮೇಲೆ ಆಡಿಸಿ ಈಗ ಜಾಗಿಂಗ್ ಅನ್ನು ಮಾಡೋಣ. ಸುಮಾರು ಇದು 5 ಕಿಲೋಮೀಟರ್ ಹೋಗಿ ಬಂದಷ್ಟು ಜಾಗಿಂಗ್ ಆಕತ್ತೆ. ಎಲ್ಲರೂ ನಿಧಾನವಾಗಿ ಮಾಡಬೇಕು. ಖುಷಿಯಿಂದ ಆನಂದವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು ಮತ್ತು ಸಾಹಸ ಪಟ್ಟುಕೊಂಡು ಮಾಡಬಾರ್ದು. ಇಷ್ಟಪಟ್ಟ ಮಾಡಬೇಕು, ಕಷ್ಟಪಟ್ಟು ಮಾಡಬಾರ್ದು. ಮತ್ತು ನಿಮ್ಮ ಶಕ್ತಿ ಅನುಸಾರ ಜಾಗಿಂಗ್ ಅನ್ನು ಮಾಡಿ. ಬಹಳ ವೇಟ್ ಇದ್ದವರು ನಿಧಾನ ಮಾಡಬೇಕು. ಈಗ ತಗೊಳ್ಳಿ. Share and subscribe. Thank you. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಬೇಗ ಏಳುವ ಗುರುದೇವನ ನೆನೆಯುವ, ಬೇಗ ಏಳುವ ಗುರುದೇವನ ನೆನೆಯುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ. ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ, ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ. ಆಸನ ಹಾಕುವ ನಾವು ಅಲುಗಡೆ ಕೂಡುವ, ಆಸನ ಹಾಕುವ ನಾವು ಅಲುಗಡೆ ಕೂಡುವ, ಅಘಹರನ ಅಂಗೈಲಿಟ್ಟು ಅಂತಿಲಿ ನೋಡುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಬಹಳ ವರ್ಷದಿಂದ ನಾವು ಹೊಟ್ಟೆಯನ್ನ ದೇಹವನ್ನ ಬೆಳೆಸಿಬಿಟ್ಟಿರ್ತೀವಿ. ಅದಕ್ಕೆ
ಈ ಜಾಗಿಂಗ್ ಮಾಡಬೇಕು. ಬಸವ ಒಬ್ಬ ಅಲ್ಲಮ ಪ್ರಭುವ, ಬಸವ ಒಬ್ಬ ಅಲ್ಲಮ ಪ್ರಭುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶಿವಯೋಗದಿ ಕೈ ನೀಡಿ ಎನ್ನುವ, ಶಿವಯೋಗದಿ ಕೈ ನೀಡಿ ಎನ್ನುವ, ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಸಮರಸ ಸುಖದ ಅನುಭವಿಯಾಗುವ. ಈಗ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಈ ರೀತಿ ಕಾಲುಗಳ ಮೇಲೆ ಒಂದು ಕೈಗಳಿಟ್ಟು ರೊಟೇಟ್ ಮಾಡಬೇಕು. ಈ ರೀತಿ ಒಂದು ಕಾಲಿನ ಮೇಲೆ ಒಂದು ಕಾಲಿನ ಕೀಲುಗಳನ್ನು ಸಡಿಲಿಸುವುದು. ಇವೆಲ್ಲ ನೋವು ಬಂದಿರ್ತವೆ, ಕುಂಡ್ರಲಿಕ್ಕೆ ಹೋಗಿಲ್ಲ, ಏಳಲಿಕ್ಕೆ ಹೋಗಿಲ್ಲ, ಇವೆಲ್ಲ ನಿವಾರಣೆ ಮಾಡ್ಕೊಳ್ಳಿ. ಈಗ ನಡುವಿಗೆ ಎರಡೂ ಕೈಯಷ್ಟು ಈ ರೀತಿ ರೊಟೇಟ್ ಮಾಡೋದು. ಇವೆಲ್ಲ ಕೀಲುಗಳನ್ನು ಸಡಿಲಿಸೋದು. ನೀವು ಇಷ್ಟು ಡೈಲಿ ಮಾಡಿದ್ರಂದ್ರೆ ನಿಮಗೆ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತದೆ. ಯಾವ ನಡದ ನೋವು, ಬೆನ್ನು ನೋವುಗಳು, ಕೀಲು ನೋವುಗಳು ಇವೆಲ್ಲ ಸಡಿಲಿಗೊಳ್ಳೋದ್ರಿಂದ ಅವಾಗೆಲ್ಲ ಆಮ್ಲಜನಕ ಚೆನ್ನಾಗಿ ಹೋಗೋದ್ರಿಂದ ಇವೆಲ್ಲ ಉಸಿರಾಟಗಳಿಗೆ ಶರೀರ ತುಂಬ ಸಂಚಲನ ಮಾಡೋದ್ರಿಂದ ಅವೆಲ್ಲ ಆಕ್ಟಿವ್ ಆಗಿ ಇಡೀ ದಿವಸ ನೀವು ಲವಲವಿಕೆಯಿಂದ ಖುಷಿಯಿಂದ ಚೆನ್ನಾಗಿರ್ಬೋದು ಯೋಗ ಮಾಡೋದ್ರಿಂದ. ಈಗ ಏಕ್ ಕಟಿ ಚಕ್ರಾಸನ, ದೋ ಎಡಗಡೆ ನಮ್ಮ ಬಲಗೈಯ ಎಡಗಡೆ ಭುಜದ ಮೇಲೆ ಇರಬೇಕು. ನಮ್ಮ ಕುತ್ತಿಗೆ ಭುಜದ ಸಮಾಂತರವಾಗಿರುತ್ತೆ. ಎಡಗಡೆ ನೋಡಬೇಕು. ಆಸನಗಳನ್ನ ನಿಧಾನವಾಗಿ ಕಲಿಬೇಕು. ಹೆಚ್ಚೆಚ್ಚು ಆ ಸ್ಥಿತಿಯಲ್ಲಿ ಇರಬೇಕು. ಈಗ ಬಲಗೈನ ಎತ್ತೋಣ. ಈ ರೀತಿ ಕೈಗಳಿರಲಿ.
दो, तीन, चार. ನೋಡಿ ಇವನು ಮಾಡೋದ್ರಿಂದ ಕೈ ನೋವುಗಳು, ನಮ್ಮ ನಡದ ನೋವುಗಳು, ಕುತ್ತಿಗೆ ನೋವುಗಳು ನಿವಾರಣೆ ಆಗ್ತದೆ, ಮತ್ತೆ ಆಕ್ಟಿವ್ ಇರ್ತಾವೆ. ಏಕ್, ಈ ರೀತಿ ಕೈಗಳು ಸಮಾಂತರವಾಗಿರ್ಬೇಕು. ದೋ, ಬಲಗಡೆ ಬಗ್ಗಿಸ್ಬೇಕು, ನಮ್ಮ ದೃಷ್ಟಿ ಎದುರುಗಡೆ ಇರಲಿ. ಚಾರ್. ಈಗ ಪಾದಹಸ್ತಾಸನ ಮಾಡೋಣ. ಏಕ್, ಈ ರೀತಿ ಕೈಗಳು ಭೂಮಿಗೆ ಸಮಾಂತರವಾಗಿರ್ಬೇಕು, ಭುಜಕ್ಕೆ ಸಮಾಂತರವಾಗಿರ್ಬೇಕು ಈ ರೀತಿ. ದೋ ಅಂದಾಗ ಪೂರ್ಣ ಕೈಗಳ ಮೇಲ್ಗಡೆ ಎತ್ತಬೇಕು. ಪಾದಸ್ಥಾನವನ್ನು ನಡೆದ ನೋವು ನಿವಾರಣೆ ಆಗ್ತದೆ, ಕೈಗಳು ಪಡಿಸ್ತನ ನಿವಾರಣೆ ಆಗ್ತದೆ, ಕಣ್ಣಿನ ದೋಷಗಳು ನಿವಾರಣೆ ಆಗ್ತದೆ. ಕೈಗಳನ್ನು ಪಾದದ ಹತ್ತಿರ ತರಬೇಕು, ನಮ್ಮ ಹಣೆಯನ್ನ ಮೊಣಕಾಲಿಗೆ ಹಚ್ಚಕ್ಕೆ ಪ್ರಯತ್ನ ಮಾಡಬೇಕು. ಹೆಚ್ಚೆಚ್ಚಿಗೆ ಈ ಸ್ಥಿತಿಯಲ್ಲಿ ನಿಲ್ಲಬೇಕು. ನಮ್ಮ ಕಾಲುಗಳು ಮಡಚಿರಬಾರ್ದು, ಸಿದ್ಧ ಇರಬೇಕು. ನಮ್ಮ ನಡೆದ ಮೇಲಿನ ಭಾಗವನ್ನು ಬಗ್ಗಿಸಬೇಕು. ಚಾರ್, ಪಾಂಚ್, ಛೇ. ಈಗ ಅರ್ಧ ಚಕ್ರಾಸನ ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿರಬೇಕು. ಸಾಧ್ಯ ಆದರೆ ಕಾಲುಗಳನ್ನು ಕೂಡಿಸಿ, ಇಲ್ಲದ್ರೆ ನಿಮಗೆ ಶಕ್ತಿ ಅನುಸಾರ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಂದ್ಗಡೆ ಬಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಇದು ಅರ್ಧ ಚಕ್ರಾಸನ. ಏಕ್, ಕಾಲುಗಳು ನೇರವಾಗಿರಬೇಕು, ನಡೆದ ಮೇಲಿನ ಭಾಗವನ್ನು ಬಗ್ಗಿಸಬೇಕು. ದೋ, ಈಗ ಪಾರ್ಶ್ವಕೋನಾಸನ ಮಾಡೋಣ. ಇದನ್ನ BK ಅಯ್ಯಂಗಾರ್ ಅವರು ಬಹಳ ಚೆನ್ನಾಗಿ ಈ ಪಾರ್ಶ್ವಕೋನಾಸನ ಮಾಡ್ತಾ ಇದ್ರು. ಎಡಗಾಲನ್ನ ಈ ರೀತಿ ಇರ್ಬೇಕು ಹೇಳ್ತಿದ್ರು, ಬಲಗಾಲ ಹೀಗಿರ್ಬೇಕು. ಎಷ್ಟು ಸಾಧ್ಯ ಆಕತ್ ಈ ಕಾಲನ್ನ ಮಾಡಿಸ್ಬೇಕು. ಇಲ್ಲೇ ಈ ಕೈಗಳನ್ನ ಇಡಬೇಕು. ಇದು 90 ಡಿಗ್ರಿ ಇರಬೇಕು. ಈ ರೀತಿ ಕೈಗಳು ಮುಂಚೆ ಹಚ್ಚಿರಬೇಕು. ನಮ್ಮ ದೃಷ್ಟಿ ಮೇಲ್ಗಡೆ ಇರಬೇಕು, ಕೈಗಡೆ ಇರಬೇಕು. ಅದನ್ನು ಮೇಲ್ಗಡೆ ತಗೋಬೇಕು. ನಮ್ಮ ದೃಷ್ಟಿ ಮೇಲ್ಗಡೆ ನೋಡಬೇಕು. ಇದನ್ನೇ ಹನುಮಾನಾಸನ ಮಾಡಬಹುದು. ಈ ಕಡೆ ಬಲಗಡೆ, ಬಲಗಾಲ ಹಿಂಗಿರಬೇಕು, ಎಡಗಾಲ ಹೀಗಿರಬೇಕು. ಈ ರೀತಿ ಕಾಲುಗಳನ್ನ ಎಷ್ಟು ಸಾಧ್ಯ ಆಗುತ್ತಷ್ಟ ಎಡಗಾಲನ್ನು ಚಾಚಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಲಿ, ಈ ಕಡೆ ಇರಲಿ, ಕೈಗಡೆ
ಬಾವಿನ ಮೇಲ್ಗಡೆ ತಗೊಳ್ಳಿ. ಎಷ್ಟು ಸಾಧ್ಯಕತೆ ಅಷ್ಟು ಹಗಲು ಮಾಡಿ. ಈ ಆಸನ ಮಾಡೋದ್ರಿಂದ ಬೆನ್ನಿನ ನೋವುಗಳ ನಿವಾರಣೆ ಆಗ್ತದೆ, ಕೈಗಳ ನೋವು ನಿವಾರಣೆ ಆಗ್ತದೆ, ಬಜ್ಜು ಕಡಿಮೆ ಆಗ್ತದೆ, ಮೊಣಕಾಲಿನ ಕೀಲುಗಳು ಸಲೀಲುಗೊಳ್ತಾವ. ಮತ್ತು ನಮ್ಮ ಎದೆಯ ಭಾಗ ಅಗಲಾಗ್ತದೆ. ಈ ರೀತಿ ಮಾಡೋದ್ರಿಂದ ಚೆಸ್ಟ್ ಅಗಲಾಗ್ತದೆ. ಪೊಲೀಸ್ ಇಲಾಖೆಗೆ ಮಿಲಿಟ್ರಿಗೆ ಹೋಗ್ಬೇಕಂತಂದ್ರೆ ಯುವಕರಿಗೆ ಇದು ಒಳ್ಳೆಯ ಆಸನ. ಈ ರೀತಿ ಎಡಗೈಯನ್ನು ಊರಬೇಕು, ಬಲಗೈ ಮತ್ತು ಬಲಗಾಲನ್ನ ಮೇಲ್ಗಡೆ ಎತ್ತಬೇಕು. ನೋಡಿ, ಈ ರೀತಿ ನಿಧಾನವಾಗಿ ಸ್ವಲ್ಪ ಈ ರೀತಿ ತಗೋಬೇಕು. ಚೆನ್ನಾಗಿ ಬ್ಯಾಲೆನ್ಸ್ ಸಿಗ್ತದೆ ಮಾಡೋದ್ರಿಂದ. ಬಲಗೈಯನ್ನು ತಿರುಗಿಸ್ಬೇಕು. ಎಷ್ಟು ಚೆನ್ನಾಗಿ ಸ್ಥಳಕ್ಕೆ ಈಗ ತಾಡಾಸನ ಮಾಡೋಣ. ತೋಳಿ ಈ ರೀತಿ ಕೈಗಳು ಹಾಕಿರ್ಬೇಕು. ಪೂರ್ಣ ಕೈ ಮೇಲ್ಗಡೆ ಎತ್ತಿ ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ತಾಡಾಸನ ಮಾಡೋದ್ರಿಂದ ಸಣ್ಣ ಮಕ್ಕಳು ಗಿಡ್ಡಿದ್ದವ್ರು ಹೈಟ್ ಆಗ್ತಾರೆ ಮತ್ತು ಕಾಲಿನ ಮೆಮೊರಿ ಪವರ್ ಜಾಸ್ತಿ ಆಗ್ತದೆ ಮತ್ತು ಸಿಟ್ಟು ಕಡಿಮೆ ಆಗ್ತದೆ. ಹಿಮ್ಮಡ ಎತ್ತಬೇಕು. ಎರಡೂ ಕೈಗಳು ನಮ್ಮ ಕಿವಿಗೆ ತಾಗಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ವಿಶ್ರಾಮ. ಈಗ ವೃಕ್ಷಾಸನ ಮಾಡೋಣ. ಎಡಗಾಲನೆತ್ತಿ ಬಲ ತೊಡೆ ಮ್ಯಾಗ ಇಡೋದು. ಯಾರಿಗೆ ಬರೋಲ್ಲ ಅವ್ರು ಗಾಡಿಗೆ ಹೋಗಿ ಹೆಚ್ಚು ಮಾಡ್ಬೋದು. ಏನೂ ಮಾತಾಡಂಗಿಲ್ಲ. ನೀನು ಏನು ತಿಳ್ತದೆ ಅದು ಮಾಡು. ನಿಧಾನವಾಗಿ ಮಾಡಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಲಿ. ಈಗ ಬಲಗಾಲನೆತ್ತಿ ಎಡ ತೊಡೆ ಮೇಗಿಡೋದು.
ವಿಸ್ತೃತ. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರದ 12 ಮಂತ್ರಗಳನ್ನು ಹೇಳ್ತಾ ಸೂರ್ಯ ನಮಸ್ಕಾರ. ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರ್ಚೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಸವಿತ್ರೇ ಸೂರ್ಯಾಯ ನಮಃ. ಈಗ ಮತ್ತೊಂದ್ಸಲ ಸೂರ್ಯ ನಮಸ್ಕಾರದ ಆಸನಗಳ ಹೆಸರನ್ನು ಹೇಳ್ತಾ ಮತ್ತೊಂದ್ಸಲ ಸೂರ್ಯ ನಮಸ್ಕಾರ. ಪ್ರಣಾಮಾಸನ. ಚೆನ್ನಾಗಿ ಹೇಳ್ರಿ, ನಾ ಹೇಳಿದಂಗೆ ಹೇಳ್ರಿ. ಮೊದಲ ಹೇಳ್ತೀವಿ, ಚೆನ್ನಾಗಿ ಹೇಳ್ಬೇಕು. ಬಿಡೋಣ, ನೀ ಮಾಡು. ಊರ್ಧ್ವಸ್ಥಾಸನ, ಪಾದಸ್ಥಾಸನ, ದಕ್ಷಿಣ ಅಶ್ವಸಂಚಾಲನಾಸನ, ಪರ್ವತಾಸನ, ಭುಜಂಗ ಅಷ್ಟಾಂಗ ನಮನಾಸನ, ಭುಜಂಗಾಸನ, ಪರ್ವತಾಸನ, ವಾಮ ಅಶ್ವಸಂಚಾಲನಾಸನ, ಪಾದಸ್ಥಾಸನ, ಊರ್ಧ್ವಸ್ಥಾಸನ, ಪ್ರಣಾಮಾಸನ, ವಿಶ್ರಾಮ. ಈಗ ನಿಧಾನವಾಗಿ ಕೆಳಗಡೆ ಕೂತ್ಕೊಳ್ಬೇಕು. ಏನು ಬಿಡಿ ಬರ್ತೀನಿ, ಇದ್ಕೊಬತ್ತೇನೆ ನೋಡಿ. ನಾವೇನು ಮಾಡ್ತಂದು ಮಾಡಿ ನೀನೇನಾರು ಮಾಡಕ್ಕೆ ಹೋಗ್ಬಿಡ, ಕಡೆ ಕೂಡ್ರಿ. ಇಲ್ಲ ನೀವು ಬರಕ್ಕೆ ಹೋಗ್ಬಿಡ, ಮುಗನ್ಯಾಗ ಬರ ಕೂತಿಗೇನು ತೋರಿಸೋದೇನು ಕಾಣ್ತತೆ ಅಲ್ಲಿ ಮಾಡೋರು. ಚೆನ್ನಾಗಿ ಕೆಳಗೆ ಈಗ ರೊಟೇಟ್ ಮಾಡ್ರಿ, ತಿರುಗಿಸ್ರಿ. ಕಾಲ ಎರಡು ಕೂಡಿಸ್ರಿ, ಹಿಂಗೆ ನೋಡಿ, ಹಿಂಗೆ ಕೂಡಿಸಿ ಹಿಂಗೆ ತಿರುಗಿಸ್ಬೇಕು. ಎರಡು ಕೂಡಿಸಿ ಕಾಲ ಕೂಡಿಸ್ರಿ ಹಿಂಗೆ. ಹಾಂ, ರಿವರ್ಸ್. ಕೀಲುಗಳನ್ನ ಸಡ್ಲಿಸೋದು. ಮೊಣಕಾಲು ನೋವುಗಳು, ಕೀಲು ನೋವುಗಳು, ವಯಸ್ಸಾದವ್ರಿಗೆ ತೊಂದರೆಗಳಿರ್ತಾವೆ. ಕುಂಡ್ರಕ್ಕೆ ಬರೋಲ್ಲ, ಹೇಳಕ್ಕೆ ಬರೋಲ್ಲ. ಅವೆಲ್ಲ ಮಾಡೋದ್ರಿಂದ ಮಾಡೋದ್ರಿಂದ ನಮ್ಮೆಲ್ಲ ಕೀಲುಗಳ ನೋವುಗಳ ನಿವಾರಣೆ ಆಗ್ತವೆ. ಬಲಗಳನ್ನ ನಮ್ಮ ಪಾದಗಳನ್ನ ಹಿಂದೆ ಮುಂದೆ ಮಾಡೋದು, ಬಲಗಳನ್ನ ಮಡಚೋದು. ಈಗ ಬಟರ್ಫ್ಲೈ. ಏನು ಇದೇನು ಮಾತಾಡಂಗೆ ತಿಳಿದಿಲ್ಲ, ಹೊಟ್ಟೆ ಮಾತಾಡಂಗೆ ತಿಳಿದ್ರಿ, ತಿಳಿದಿಲ್ರಿ. ಅಲ್ಲೆಲ್ಲ ಇದಾಕತಿ ಎಲ್ಲಿ ಕೇಳೋದು, ಮಾಡೋದ್ರಿಂದ ಮಾಡೋದು. ಹಿಂದೆ ವಿಷಯ ಮಾತಾಡೋದು ಎಲ್ಲ ಮುಗಿದ್ರೆ ಒಂದು ಹೇಳ್ತೀವಿ ಹಂಗೆ ನೀವು ಮಾಡಿ ಬಡಿಸ್ಬೇಡ, ಬೇಡ ಬಿಡಿ ನೋಡಿ ನೆಲ್ಕ. ಹಾಂ, ಹಲ್ಲಿ ಮತ್ತೊಂದು ತಗೊಳ್ಳು. ಈಗ ತಗೋರಿ, ವಕ್ರಾಸನ ಮಾಡೋಣ.
दो, रिवर्स, दो, तीसरा. ಈಗ ಅರ್ಧ ಮಚ್ಚೇಂದ್ರಾಸನ. ಅರ್ಧ ಮಚ್ಚೇಂದ್ರಾಸನ ಮಾಡೋದ್ರಿಂದ ನಮ್ಮ ಎಡಗೈ ಗ್ರಂಥಿಯೊಳಗ ವಿಷ ತುಂಬಿರ್ತೈತಿ. ಅದು ಹಿಂಡಿ ತೆಗೆಯೋದ್ರಿಂದ ಅದೆಲ್ಲ ವಿಷ ಹೊರಗೆ ಹೋಗ್ತೈತಿ. ಇದರಿಂದ ಹಸಿವಾಕತಿ, ಜಠರಕ್ರಿಯೆ ಚೆನ್ನಾಗಿ ಹೋಗ್ತೈತಿ. ನಾವು ಊಟ ಮಾಡಿದ್ದು ಚೆನ್ನಾಗಿ ಡೈಜೆಷನ್ ಆಗ್ತದೆ. ಅದಕ್ಕೆ ಅರ್ಧ ಅಂತ. ಇದಕ್ಕೆ ಸಕ್ಕರೆ ಕಾಯಿಲೆ ಸಹ ನಿವಾರಣೆ, ಮಧುಮೇಹ, ಡಯಾಬಿಟಿಸ್ ಇದು ನಿವಾರಣೆ ಆಗ್ತದೆ. ಈ ಕಾಲನ್ನು ಹೀಗೆ ತಗೋಬೇಕು ಮಾಡೋ. दो, रिवर्स, ये कड़े मारो. ಈ ಕಡೆ ತೋರಿ. ಈಗ ಬಲಗಾಲ ಎಡಗಾಲನ್ನು ಮಡಚು. ಈ ಕಾಲಿಗೆ ತಗೋಬೇಕು. ಇದಕ್ಕೆ ಸಮಾಂತರ. ಇದಕ್ಕಿಂತ ಇದು ಹೊರಗೆ ಹೋಗ್ಬಾರ್ದು. ಇನ್ನು ಸರ್ಸ್. ಇದು ತಿಗಕ್ಕೆ ಹಚ್ಚಿರಿ. ಇದು ಹೀಲಲ್ಲಿ ಹಿಂಗೆ ಬಲಗಾಲ ಓದ್ತದೆ. ತಿಳಿದ್ರು ಮೂಸಲಿ ಮಾಡಿ ಚಂದ ಮಾಡು. ಕಡ್ತಾ ಕೊಡ್ತಾ ನೋಡು. ಇಲ್ಲಲ್ಲಿ ಹಿಂಗೆ ಒತ್ತದು. ಎಡಪ ಹಿಂಗೆ ಹೊರಗೆ ಹೋಗ್ಬಾರ್ದು. ಇಲ್ಲೊಳಿ ಇಲ್ಲಿ ಹೆಂಗೆ ಮಾಡ್ಯಾನು. ಹೆಚ್ಚೆಚ್ಚಿಗೆ ನಿಲ್ಲಬೇಕಿಲ್ಲ. ಮತ್ತು ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ನಿಲ್ಲೋದ್ರಿಂದ ನಮಗೆ ಯಾವುದೂ ತೊಂದರೆಗಳಾಗೋದಿಲ್ಲ. ಹೊಟ್ಟೆ ತೊಂದರೆಗಳು, ಹೊಟ್ಟೆ ನುಸುವುದು, ಜಾಂಡೀಸು ಮತ್ತು ಜಾಂಡೀಸ್ ಆಗ್ತಿರ್ತಾರೆ ನೋಡಿ, ಅವರಿಗೆ ಇದು ಒಳ್ಳೆಯ ಆಸನ. ಮೊದಲೇ ಇದು ಬರೋದಿಲ್ಲ. ಇದನ್ನ ಮಾಡ್ತಾ ಇದ್ದಾರೆ ಚೆನ್ನಾಗಿ. ಜಠರಕ್ರಿಯೆ ಚೆನ್ನಾಗಿ ಆಕೈತಿ, ಹಸಿವು ಚೆನ್ನಾಗಿ ಆಕೈತಿ. ಜಾಂಡೀಸ್ ಯಾಕೆ ಬರ್ತಾವಂದ್ರೆ ನಮ್ಮಲ್ಲಿರುವಂಥ ಪಿತ್ತಗಳೆಲ್ಲ, ಕೋಶಗಳು, ಜಠರಕ್ರಿಯೆಗಳು ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಜಾಂಡೀಸ್ಗಳು ಬರ್ತಾವೆ. ಅನೇಕ ಹೊಟ್ಟೆಯ ತೊಂದರೆ ರೋಗಗಳು ಬರ್ತಾವೆ. ಇದು ಈಗ ಸ್ವಲ್ಪ ಕಾಲುಗಳನ್ನ ಅಗಲ ಮಾಡಿ. ಈ ರೀತಿ ಕಾಲುಗಳನ್ನ ಅಗಲ ಮಾಡಿ. ಸರಿಯಾಗ್ತದೆ. ಈ ರೀತಿ ಕಾಲುಗಳನ್ನ ಅಗಲ ಮಾಡೋದು. ಈಗೇನು ಮಾಡೋದು, ಈ ಕೈಯಲ್ಲಿ ತಗೊಳ್ಳೋದು ಮಾಡಿ. ಸಡ್ಲಿ ನಮ್ಮ ಈಗ ತಗೊಳ್ಳಿ ಸ್ವಲ್ಪ ಮಾಡಿ. ಮತ್ತಿಂಗ್ ತಗೊಳ್ಳಿ. ನೀ ಹಚ್ಚಿರಿ. ನೀ ಹಚ್ಚಿರಿ. ಹಚ್ಚ. ಹೋಳಿ ಪೂರ್ಣ. ಮಾಡಿ. ಇಲ್ಲಿ ಮುಂದೆ ಬಾ. ಈ ಕಡೆ ಮುಂದೆ ಮಾಡಿ. ಈ ಕಡೆ ಅಲ್ಲಿ ಮುಂದೆ ಮಾಡುದು. ಇಲ್ಲಿ ಕಾಣ್ತೈತಿ. ಮಾಡಿ ಹಚ್ಚ. ಮಾಡ ಹಚ್ಚ. ಎರಡು ಕಾಲು ಸೀದಾ ಮಾಡು. ಒಂಕ್ ಮಾಡಿ ನೋಡು. ಒಂದು ಕಾಲು ಸೀದಾ ಇರ್ಬೇಕು. ತೋರಿ. ಈಗ ವಜ್ರಾಸನಕ್ಕೆ ಬರ್ರಿ. ರೀತಿ ಮಂಡೂಕಾಸನ ಮಾಡೋದು. ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ನಮ್ಮ ಎದೆ ತೊಡಗುತ್ತಾಗಬೇಕು. ಉಸಿರಾಟದೊಂದಿಗೆ ವ್ಯಾಯಾಮಗಳನ್ನು, ಆಸನಗಳನ್ನು ಉಸಿರಾಟದೊಂದಿಗೆ ಮಾಡಬೇಕು. ಈ ಆಸನ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ, ಹೊಟ್ಟೆ ನೋವು ಮತ್ತು ನಡು ನೋವುಗಳು, ಜಠರಕ್ರಿಯೆ,
ಕುತ್ತಿಗೆ ನೋವುಗಳು, ಕೈಗಳಿರೋ ಕಾಲುಗಳಿರೋ ಕಡಸುತನ ನಿವಾರಣೆ ಆಗ್ತದೆ. ಇದು ಈಗ ಎಡ ಹಸ್ತವನ್ನ ಬಲ ಹಸ್ತನ ಇಡು. ನಮ್ಮ ದೃಷ್ಟಿ ಎದುರುಗಡೆ ಇರಲಿ. ಎದುರುಗಡೆ ಸ್ವಲ್ಪ ಎದುರುಗಡೆ ಮಾಡಬೇಕು. ನಮ್ಮ ಎದೆ ತೊಡಿಗೆ ತಾಗಬೇಕು. ಸ್ವಲ್ಪ ದೃಷ್ಟಿ ಎದುರುಗಡೆ ಇರಲಿ. ಯಾರನ್ನ ನೋಡಲ್ಲ ಎದುರುಗಡೆ. ಇದು ಈಗ ಪೂರ್ಣ ಅರ್ಧ ಉಷ್ಟ್ರಾಸನ ಮಾಡೋಣ. ಈ ರೀತಿ ಎರಡೂ ಕಾಲುಗಳು ಕೂಡಿರಲಿ. ಎರಡೂ ಕಾಲುಗಳನ್ನು ಕೂಡಿಸಿ ಎರಡೂ ಕೈಗಳನ್ನು ನಡೆದ ಮೇಲೆ ಇಡಲಿ. ಎಷ್ಟು ಸಾಧ್ಯ ಆಗತ್ತಷ್ಟು ಹಿಂದ್ಗಡೆ ಬಗ್ಲಿಕ್ಕೆ ಪ್ರಯತ್ನ ಮಾಡೋದು. ಏನ್ ಮಾಡಬೇಕು, ಈ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಇದು ನೇರವಾಗಿರ್ಬೇಕು. ಏಕ್ ಇದು ಈಗ ಪೂರ್ಣ ಉಷ್ಟ್ರಾಸನ. ಬಲಗೈಯಿಂದ ಬಲದ ಹಿಂಬಡ ಹಿಡ್ಕೋಬೇಕು. ಈ ರೀತಿ ಎಡಗೈಯಿಂದ ಎಡಗೈ ಹಿಂಬಡ ಹಿಡ್ಕೋಬೇಕು. ಈಗ ಗೋಮುಖಾಸನ ಮಾಡೋಣ. ಯಾವ ಕಾಲ ಮೇಲ್ಗಡೆ ಅದ ಆ ಕೈಯನ್ನು ಮೇಲ್ಗಡೆ ಎತ್ತಬೇಕು. दो रिवर्स, ಕಣ್ಮುಚ್ಚಿರಬೇಕು. ನಮ್ಮ ನರನಾಡಿಗಳ ಬಿಗಿತವನ್ನು ಗಮನಿಸಬೇಕು. ಎಲ್ಲಿ ಬಿಗಿತ ಬರ್ತದ, ಎಲ್ಲಿ ನೋವುಗಳು ಬರ್ತಾವ, ಅವನ್ನ ಕಣ್ಣು ಮುಚ್ಚಿ ಗಮನಿಸ್ಬೇಕು. ಹೆಚ್ಚೆಚ್ಚಿಗೆ ಆಸನಗಳ ಸ್ಥಿತಿಯಲ್ಲಿ ನಿಲ್ಲಬೇಕು. ಹೆಚ್ಚಿಗೆ ಪರಿಣಾಮವನ್ನು ನೀವು ಪಡ್ಕೋಬೇಕಂತಂದ್ರೆ ಹೆಚ್ಚೆಚ್ಚಿಗೆ ಆಸನದಲ್ಲಿ ನಿಲ್ಲಬೇಕು. ಬರೇ ಒಂದೆರಡು ದಿವಸ ಮಾಡಿದ್ರೆ ನಡೆಯೋದಿಲ್ಲ, ಡೈಲಿ ಮಾಡಬೇಕು. ನಮ್ಮ ಯೋಗ, ಪ್ರಾಣಾಯಾಮ, ಆಸನ, ಧ್ಯಾನ ನಮ್ಮ ಜೀವನದ ನಿತ್ಯ ಜೀವನದ ಅಳವಡಿಸ್ಕೊಳ್ಬೇಕು. ಅಂದಾಗ ನಮಗೆ ಯಾವ ತೊಂದರೆಗಳು ಬರೋದಿಲ್ಲ, ಯಾವ ರೋಗಗಳನ್ನು ಬರೋದಿಲ್ಲ. ಇಡೀ ದಿವಸ ನೀವು ಆಕ್ಟಿವ್ ಆಗಿರ್ತೀರಿ, ಲವಲವಿಕೆಯಿಂದ ಇರ್ತೀರಿ, ಆನಂದವಾಗಿರ್ತೀರಿ. ಆದರೆ ಇವುಗಳನ್ನು ಭಕ್ತಿ, ಶ್ರದ್ಧೆ, ಪ್ರೀತಿಯಿಂದ, ಖುಷಿಯಿಂದ, ಆನಂದದಿಂದ ಆಸನಗಳನ್ನು ಮಾಡಬೇಕು, ಯೋಗವನ್ನು ಮಾಡಬೇಕು. ಬಹಳ ವರ್ಷಗಳಿಂದ ನಾವೆಲ್ಲ ಈಗ ಶಶಾಂಕಾಸನ ಮಾಡೋಣ. ಯಾರಿಗೆ ಮಾನಸಿಕವಾಗಿ ಬಳಲುವವರು ಮತ್ತು ಬಹಳ ಬೇಜಾರಾದಾಗ ಅಥವಾ ನಮ್ಗೆ ತ್ರಾಸ ಅನಿಸ್ತಿದಾಗ ಏನ್ ಮಾಡಬೇಕು, ಈ ಶಶಾಂಕಾಸನ, ಅದಕ್ಕೆ ಚೈಲ್ಡ್ ಪೋಷನ್ ಅಂತಾರೆ, ಈ ರೀತಿ ಹನಿಯನ್ನು ಮಾಡಬೇಕು. ಹೆಚ್ಚೆಚ್ಚಿಗೆ ಈ ಸ್ಥಿತಿಯಲ್ಲಿ ಇರಬೇಕು. ಇದು ಈಗ ಹೋರಿ ಕಪಾಲಭಾತಿ ಮಾಡೋಣ. ಸ್ವಲ್ಪ ಕಪಾಲಭಾತಿ ಮಾಡ್ರಿ. ಈ ರೀತಿ ಹೋರಿ ವಾಯು ಮುದ್ರೆಯಲ್ಲಿ ಕೂತ್ಕೊಳ್ಬೇಕು.
ಉಸಿರನ್ನ ಬರೀ ಹೊರಗೆ ಬಿಡ್ಬೇಕು, ಉಸಿರು ತಗೊಳಂಗಿಲ್ಲ. ಮಾಡೋ ಕಪಾಲಭಾತಿ ಮಾಡು. ಇದು ನಿಧಾನಗತಿ, ಮಧ್ಯಮಗತಿ, ತೀವ್ರಗತಿ ಒಳಗೆ ಮಾಡಬಹುದು. ಮೊದಲು ಏನು ಮಾಡೋದು, ನಿಧಾನಗತಿ ಒಳಗೆ. ನಿಧಾನಗತಿ ಅಂದ್ರೆ ಮಧ್ಯಮಗತಿ ಅಂದ್ರೆ ತೀವ್ರಗತಿ ಅಂದ್ರೆ ಇದಕ್ಕಿಂತ ತೀವ್ರ ಮಾಡ್ಬೇಕನ್ನ. ಇದನ್ನ ಮಾಡಿದ್ರೆ ಕರೋನಾ, ಶ್ವಾಸಕೋಶದ ತೊಂದರೆಗಳು, ಮತ್ತೆ ನಮ್ಮ ಕೆಮ್ಮು, ದಮ್ಮು, ಕಫ, ಅಸ್ತಮಾ ಇವೆಲ್ಲ ನಿವಾರಣೆ ಆಗ್ತಾವ. ಈ ರೀತಿ ಕಪಾಲಭಾತಿಯನ್ನ ಮಾಡಬೇಕು. ಈಗ ಸೂಕ್ಷ್ಮ ವ್ಯಾಯಾಮಗಳು ಮಾಡೋಣ. ರಿವರ್ಸ್, ಚೇಂಜ್, ಮಾತಾಡಂಗಿಲ್ಲ. ರಿವರ್ಸ್ 10 ಸಲ, 15 ಸಲ, 20 ಸಲ ಮಾಡ್ಬೋದು. ಚೇಂಜ್, ರಿವರ್ಸ್, ಈ ರೀತಿ ಕೈಗಳನ್ನು ಈಗ ಹೆಂಗ್ ಮಾಡತ್ತ ನೋಡಿ, ಹಿಂಗ್ ಮಾಡು. ಬಿಡ್ರಿ. ಈಗ ಬರಾಬರಿ ಮಾಡೋಣ. ನೀವೊಂದು ಆಸನ ಮಾಡೋ, ನೀವೊಂದು ಮಾಡ, ಗರ್ಭಪಿಂಡಾಸನ ಮಾಡ. ನೀ ಇದನ್ನ ಮಾಡ, 2 ಕಾಲು ಕೂಡ್ಸು ಹಚ್ಚ. 2 ಕಾಲು ಕೂಡ್ಸು ಹಚ್ಚ. ನೀವು ಮಾಡ, ಹಂಗ ಕೂಡ್ರಿ. ಎದ್ನರಿ, ಎದ್ನರಿ. ಅಷ್ಟೇ ಇರಲಿ, ನೀ ಹೇಳ್ಬೇಡ, ನೀ ಬಿಡಬೇಡ ಅರ್ಜುನ್. ಸಾಕು ಬಿಡಿ ಅಷ್ಟ. ಗರ್ಭಪಿಂಡಾಸನ ಮಾಡ, ಗರ್ಭಪಿಂಡಾಸನ. ಹಂಗನ್ನಿಲ್ಲ. ಗರ್ಭಪಿಂಡಾಸನ ಅಂದ್ರೆ ಹೆಂಗ, ಇದು ಕೈ ಹಾಕಿ ಹಿಂಗೆ ಹಚ್ಚೋದು. ನೀ ಕೈ ತಪ್ಪಕ್ಕಾಗತ್ತಿಲ್ಲ, ಇಲ್ಲಿ ಹಾಕ್ಬೇಕದನ್ನ. ಯಾರು ಹೇಳಿದಾರೆ ನನಗೆ? ಬರೋಲ್ಲ ನನಗೆ. ಯಾಕೆ ಎಲ್ಲಾರು ಹಾಕಿ ಸದಾ ನೀ ಹೆಂಗ್ ಮಾಡ್ತಿದ್ದಿ ದಿವಸ? ಒಂದ್ ಇಲ್ಲಿ ಹಾಕ. ಹಂಗಲ್ಲ, ಇಲ್ಲೇ ಹಾಕಿದೆ. ಇಲ್ಲೇ ಹಾಕ. ಇಲ್ಲಿ ಹಾಕೋದು, ಇಲ್ಲಿ ಇದೆ. ಒತ್ತು. ಮಾಡ. ಮಾಡ. ಮತ್ತೊಂದು ಯಾವ ನೀ ಯಾವಾಗ ಮಾಡ್ತಿ? ಕೂತು ಮಾಡು. ಮಾಡ. ಹಾಕೋ, ಹಾಕೋ. ವೆರಿ ಗುಡ್. ಬರ್ರಿ, ಅಟ್ಟ ಹಿಡ್ಕೋ. ಬಹುತೇಕ ಅಟ್ಟ ಹಿಡಿದ್ಬಿಡು. ಆ ಕಾಲು ಹಿಡ್ಕೋ, 2 ಕಾಲು ಹಿಡ್ಕೋ. 2 ಕಾಲು ಕೂಡ್ಸು. ರೀ, ವೆರಿ ಗುಡ್. ಮಾಡು, ವೆರಿ ಗುಡ್. ಈ ಕಡೆ ಮಾಡು. ಈ ಕಡೆ ಹಿಂಗೆ ಈ ಕಡೆ ಆ ಕಡೆ ಮಕ್ಕ. ಮಾಡಿ. ಮಾಡು. ಇದು ಹಿಂಗೆ ಕೂಡಬೇಕಿದೆ. ಹಿಂಗೆ ಇಲ್ಲಿ ಹಿಂಗೆ 2 ಬಾಳು ಕೂಡಿಸ್ಬೇಕು. ಹಚ್ಚ.
ಹಾಂ ಅದು ವೆರಿ ಗುಡ್ ನೋಡು. ಬಿಡಿ ನೀ ಮಾಡ ಹಂಗೆ ನೋಡು, ನೀ ಮಾಡು ಈ ಕಡೆ ಬರೀ ಮಾಡ, ಹಂಗೆ ಮಾಡಿದ್ಲ ಹಂಗೆ ಮಾಡ್ಲ, ಈ ಕಡೆ ಬರ ಈ ಕಡೆ ಮರ ಬಗ್ ಕಾಲ ಕಡೆ ಮಾಡಿ ಮಾಡಿ ತೋರಿಸ್ ಹಾಂ ಬರ್ರಿ. ಎಲ್ಲಿ ದೂರದವ ಎಲ್ಲಿದವ ಬರ್ಲಿನ ಹೊತ್ತ ಬರ್ಲಿ ಬಿಡ್ರಿ ಸಾಕು. ಬರ್ರಿ ಈಗ ಓಂಕಾರ ಉದ್ಗೀತ ಓಂಕಾರ ಮಾಡೋಣ. ತೆಗಿ ತಗೋರಿ ಎಲ್ಲರೂ. ಈಗ ಉದ್ಗೀತ ಓಂಕಾರ. ಓ ಮೌನ ಪ್ರಣವ ಧ್ಯಾನ ಮೆಡಿಟೇಷನ್. ಕಣ್ಣು ಮುಚ್ಚಿರಲಿ, ಅದೇ ಸ್ಥಿತಿಯ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಯಾವುದೇ ವಿಚಾರಗಳು ಬಂದರೂ ಅದರ ಬೆನ್ನು ಹತ್ತಿ ಹೋಗಬೇಡಿ. ತಮ್ಮಷ್ಟಕ್ಕೆ ತಾವು ಬರುತ್ತವೆ, ಹೋಗುತ್ತವೆ, ಆ ಕಡೆ ಗಮನ ಬೇಡ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಗಿರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನ ಎರಡೂ ಕೈಗಳನ್ನು ಜೋಡಿಸಿ, ಕೈಗಳನ್ನು ಉಜ್ಜಿ ಕಣ್ಣು ಮೇಗಾಡಿಸಿ ಜಿಪ್ಪಿ ಕೈಯನ್ನು ತಗೊಳ್ರಿ. ಈಗ ಶಾಂತಿ ಪಾಠ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಭೂಮಿಗೆ ನಮಸ್ಕಾರ ಮಾಡೋದು, ಆಮೇಲೆ ಸೂರ್ಯನಿಗೆ ನಮಸ್ಕಾರ ಮಾಡೋದು. ಮತ್ತೆ ನಾಳೆ 6:30 ಗಂಟೆಗೆ ಪ್ರಾರಂಭ ಮಾಡೋಣ. ಎಲ್ಲರೂ ದಯವಿಟ್ಟು ನಿಮ್ಮ ಮನೆಯಲ್ಲಿ ಕುಳಿತು ಯೋಗವನ್ನು ಕಲಿಯಿರಿ. ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಇದು ಉಚಿತವಾಗಿ ಆನ್ಲೈನ್ ಮೂಲಕ SKH ಹೊಳೆಪ್ನವ್ರು ಫೇಸ್ಬುಕ್ದಲ್ಲಿ ನೋಡ್ಬೋದು. ಯೂಟ್ಯೂಬ್ದಲ್ಲಿ ಯೋಗ SKH ಅತನಿ ನೀವು ಯೂಟ್ಯೂಬ್ದಲ್ಲೂ ಸಹ ನೋಡಬಹುದು. ಎಲ್ಲರಿಗೂ ನಮಸ್ಕಾರಗಳು.